ಪಪ್ಪಾಯಿ ಪುಲಾವ್ ಮಾಡೋಕ್ಕೆ ಬೇಕಾದಂಥ ಎಲ್ಲ ತರಕಾರಿ ಮತ್ತು ಸಾಂಬಾರು ಪದಾರ್ಥಗಳನ್ನು ಸಿದ್ಧಪಡಿಸ್ಕೊಂಡಿದ್ದೆ. ಈಗ ಅದನ್ನೆಲ್ಲವ ಹೆಚ್ಚಿಬಿಟ್ಟು ರೆಡಿ ಇಟ್ಕೊಂಡಿದ್ದೀನಿ. ಮೊಸರು ಸಾಸಿವೆ ಮಾಡಲಿಕ್ಕೆ ಸಣ್ಣದಾಗಿ ಹೆಚ್ಚಿರೋ ಟೊಮೆಟೊ, ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಒಂದು ಕಡೆ ಇದೆ. ದಪ್ಪವಾಗಿ ಹೆಚ್ಚಿಕೊಂಡಿರೋ ಟೊಮೆಟೊ, ಈರುಳ್ಳಿ, ಕೊತ್ತಂಬರಿ, ಪುದೀನ ಇನ್ನೊಂದು ಕಡೆ ಇದೆ. ಮೇಯ್ನಾಗಿ ನಾನು ಮಾಡ್ತಾ ಇರೋದು ಪಪ್ಪಾಯಿ ಪುಲಾವ್. ತುಂಬ ಒಂದು ಪ್ಲೇಟಲ್ಲಿ ಇರೋದು ಪಪ್ಪಾಯಿಯನ್ನು, ಕಾಯಿಯನ್ನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಪಕ್ಕದಲ್ಲಿ ಮೊಳಕೆ ಬರಿಸಿರೋದ ಒಂದು ಹೆಸರು ಕಾಳು ಇಟ್ಕೊಂಡಿದ್ದೀನಿ ಬೌಲಲ್ಲಿ. ಮತ್ತು ಇನ್ನೊಂದು ಬೌಲಲ್ಲಿ ಮೊಳಕೆ ಬರಿಸಿರೋದು ಹಸಿ ಬಟಾಣಿ ಇಟ್ಕೊಂಡಿದ್ದೀನಿ. ಮತ್ತು ಉದುದಕ್ಕೆ ತೆಳುವಾಗಿ ಹೆಚ್ಚಿಟ್ಕೊಂಡಿರೋ ಕ್ಯಾರೆಟ್ ಇಟ್ಕೊಂಡಿದ್ದೀನಿ. ಮಿಕ್ಸಿ ಮಾಡಲಿಕ್ಕೆ ಬೇಕಾದಂಥ ಹಸಿಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ, ತೆಂಗಿನಕಾಯಿ ಎಲ್ಲ ಇಟ್ಕೊಂಡಿದ್ದೀನಿ. ಇದನ್ನೆಲ್ಲ ಬಳಸಿ ನಾನು ಹೆಲ್ತಿಯಾಗಿ ಒಂದು ಪಪ್ಪಾಯಿ ಪುಲಾವ್ ಮಾಡ್ತೀನಿ. ಒಗ್ಗರಣೆಗೆ ಸ್ವಲ್ಪ ಜೀರಿಗೆ ಹಾಕ್ತಾ ಇದ್ದೀನಿ. ರುಬ್ಲಿಕ್ಕೆ ಜೀರಿಗೆ ಮತ್ತು ಸೋಂಪು ಕಾಳು ಎರಡೂ ಹಾಕಿದ್ದೀನಿ. ಒಂದು ಸ್ವಲ್ಪ ಅರಿಶಿನದ ಪುಡಿನೂ ಹಾಕಿದ್ದೀನಿ ಒಗ್ಗರಣೆಗೆ. ಈಗ ಒಂದೊಂದಾಗಿ ಫಸ್ಟು ಬೆಳ್ಳುಳ್ಳಿ ಹಾಕಿದೆ, ನೆಕ್ಸ್ಟು ಈರುಳ್ಳಿ ಹಾಕ್ತಾ ಇದ್ದೀನಿ. ಈರುಳ್ಳಿ ಒಂದೆರಡು ಸುತ್ತು ಬಾಡಿದ ಮೇಲೆ ಟೊಮೆಟೊ ಹಾಕ್ತೀನಿ. ಈರುಳ್ಳಿ ಸ್ವಲ್ಪ ಬಾಡಬೇಕು. ಈಗ ಬಾಡಿದೆ, ಸ್ವಲ್ಪ ದಪ್ಪಗೆ ಹೆಚ್ಚಿಟ್ಕೊಂಡಿರೋದು ಟೊಮೆಟೊನೂ ಹಾಕ್ತಾ ಇದ್ದೀನಿ ಬಾಡಿಸ್ಲಿಕ್ಕೆ. ಇದು ಬಾಡಿತು. ಮತ್ತು ಪಪ್ಪಾಯಿ ಹೆಚ್ಚಿಟ್ಕೊಂಡಿದ್ನಲ್ಲ ಅದನ್ನು ಹಾಕ್ತಾ ಇದ್ದೀನಿ. ಅದು ಬಾಡ್ತಾ ಇದೆ. ಮತ್ತು ಕ್ಯಾರೆಟ್ ಹೆಚ್ಚಿಟ್ಕೊಂಡಿದ್ನಲ್ಲ ಕ್ಯಾರೆಟು ಹಾಕಿದೆ, ಬಾಡಿಸ್ತಾ ಇದ್ದೀನಿ. ಆಮೇಲೆ ಮೊಳಕೆ ಬರ್ತಿದ್ದು ಹೆಸರು ಕಾಳು, ಮೊಳಕೆ ಬರ್ತಿದ್ದು ಬಟಾಣಿ ಎಲ್ಲ ಹಾಕ್ತಾ ಇದ್ದೀನಿ. ಈಗ ಇದು ಒಂದೆರಡು ಸುತ್ತು ಬಾಡಿದ ಮೇಲೆ ಈ ಮಿಕ್ಸಿ ಮಾಡ್ಕೊಂಡಿದ್ದೀನಲ್ಲ ಇನ್ನೊಂದು ಸರಿ ಗರ್ವಲ್ಲಿ ಬರ್ತೀನಿ. ಅದು ಸ್ವಲ್ಪ ನುಣ್ಣಗಾಗಬೇಕಾಗಿದೆ. ಆ ಮಿಕ್ಸಿಗೆ ಅರ್ಧಂಬರ್ಧ ಹೆಚ್ಚಿಟ್ಕೊಂಡಿರೋ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಇದು ಸಹಿತ ಹಾಕಿ ಮಿಕ್ಸಿ ಮಾಡ್ತಾ ಇದ್ದೀನಿ. ಮತ್ತು ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿದ್ದನ್ನು ಸಹಿತ ಈ ಬಾಡಿಸಿದ ತರಕಾರಿ ಜೊತೆ ಹಾಕ್ತಾ ಇದ್ದೀನಿ. ಪುದೀನ ಏನು ತುಂಬ ನೈಸ್ ಆಗೋದು ಬೇಡ, ಅದು ಸ್ವಲ್ಪ ತರಿಯಾಗೇ ಇರಬೇಕು. ಈಗ ತೊಳೆದಿಟ್ಕೊಂಡಿರ್ತಕ್ಕಂಥ ಅಕ್ಕಿನ ಹಾಕಿ ಬಾಡಿಸ್ತಾ ಇದ್ದೀನಿ. ಇದು ಅರ್ಧ ಸೋನಾ ಮಸೂರಿ ಮತ್ತು ಅರ್ಧ ಬಾಸ್ಮತಿ ರೈಸ್ ಎರಡೂ ಹಾಕಿದ್ದೀನಿ. ಇದನ್ನು ಒಂದೆರಡು ಸುತ್ತು ಬಾಡಿಸ್ಬಿಟ್ಟು ರುಚಿಗೆ ತಕ್ಕಷ್ಟು ಕಲ್ಲುಪ್ಪು, ಯಾವುದೇ ಪದಾರ್ಥಗಳಿಗೆ ಕುದಿಯುವಂಥದ್ದು ಮಾಡುವಾಗ ಕಲ್ಲುಪ್ಪು ಹಾಕಿದರೆ ಅದು ತುಂಬ ರುಚಿ ಮತ್ತು ಆರೋಗ್ಯಕ್ಕೂ ಒಳ್ಳೆಯದು. ಪುಡಿ ಉಪ್ಪು ಕಲಸುವಂಥ ಇದಕ್ಕೆ ಅವಕ್ಕೆಲ್ಲ ಹಾಕಬೇಕು. ಇನ್ನು ಕುದಿಯೋ ಪದಾರ್ಥಗಳಿಗೆಲ್ಲ ಕಲ್ಲುಪ್ಪೇ ಒಳ್ಳೆಯದು ಅಂತ
ನಾನು ಹೇಳ್ತಾ ಇದ್ದೀನಿ. ಈಗ ಕಲ್ಲುಪ್ಪು ಹಾಕಿಬಿಟ್ಟು ಈಗ ನಾನು 1ಕ್ಕೆ 2 ಅಳತೆ ಹಾಗೆ ನೀರನ್ನು ಕೆಟಲಲ್ಲಿ ಕುದಿಸಿಟ್ಕೊಂಡಿದ್ದೀನಿ, ಅದನ್ನು ಹಾಕ್ತಾ ಇದ್ದೀನಿ. ಹಾಂ, ಈಗ ನೀರು ಹಾಕಿಬಿಟ್ಟು ಮೇಲೆ ಕೆಳಗೆ ಮಾಡಿ ಮುಚ್ತೀನಿ. ಇಲ್ಲಿ ಮುಚ್ಚಿದ್ದೀನಿ. ಇದು ಬೇಯುತ್ತೆ, ಆಮೇಲೆ ಓಪನ್ ಮಾಡಿದ್ದನ್ನು ತೋರಿಸ್ತೀನಿ. ಈಗ ಓಪನ್ ಮಾಡ್ತಾ ಇದ್ದೀನಿ. ಈಗ ಹೊರಡಬೇಕು, ಬಾಕ್ಸಿಗೆ ಹಾಕ್ತಾ ಇದ್ದೀನಿ. ಮಕ್ಕಳಿಗೂ ಲಂಚ್ ಬಾಕ್ಸಿಗೆ ನೋಡಿ ಪಪ್ಪಾಯ ಪಲಾವು ಏನು ಚೆನ್ನಾಗಿ ಫ್ಲೇವರ್ ಆಗಿ ಬಣ್ಣವಾಗಿ ಕಾಣ್ತಾ ಇದೆ. ಹೌದಾ? ಬಿಸಿ ಬಿಸಿ ಹಬೆ ಹೊಡಿತಾ ಇದೆ, ಬಿಸಿ ಬಿಸಿಯಾಗಿದೆ. ಮಕ್ಕಳು ಚೆನ್ನಾಗಿ ಖುಷಿಯಾಗಿ ತಿನ್ಕೊಂಬರ್ತಾರೆ. ಎಲ್ಲ ತರಕಾರಿಗಳು ಇದೆ, ಆರೋಗ್ಯವಾಗಿದೆ. ಹೌದಾ? ಈಗ ಬಾಕ್ಸಿಗೆ ಹಾಕ್ತಾ ಇದ್ದೀನಿ ನೋಡಿ.